ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಮಾವು ಮತ್ತು ಹಲಸಿನ ಮೇಳವನ್ನು ಇವತ್ತು ರಾಜಭೋಜ ಛತ್ರದಲ್ಲಿ ಏರ್ಪಾಡು ಮಾಡಿದರೆ ಮತ್ತು ದಿನಾಂಕ 16 ನಾಳೆ 17 2 ದಿನಗಳ ಕಾಲ ಮಾವು ಮತ್ತು ಹಲಸಿನ ಹಬ್ಬವನ್ನ ಏರ್ಪಾಡು ಮಾಡಿದರೆ ವಿಧ ವಿಧವಾದ ಬಿಳಿ ಕೆಂಪು ಎಲ್ಲ ರೀತಿಯ ಹಲಸಿನ ಹಣ್ಣನ್ನ ಇಲ್ಲಿ ಮಾರಾಟ ಮಾಡ್ತಾರೆ ನೋಡಿ. ಹಲಸಿನ ಹಣ್ಣುಗಳ ಬದಿಯಲ್ಲಿ ಹಳದಿ ಹಲಸು, ಬಿಳಿ ಹಲಸು ಮತ್ತು ಕೆಂಪು ಹಲಸುಗಳನ್ನ ಅಂದವಾಗಿ ಚೊಕ್ಕಟವಾಗಿ ಜೋಡಿಸಿದ್ದಾರೆ. ಒಂದೊಂದು ಎಲೆ ಮೇಲೆ ಕೆಂಪು ಹಲಸು, ಬಿಳಿ ಹಲಸು ಮತ್ತು ಹಲಸಿನ ಬೀಜಗಳನ್ನ ಚಕ್ಕೋತ ಹಣ್ಣುಗಳನ್ನ ಇಟ್ಟು ಸುಂದರವಾಗಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ನೋಡಕ್ಕೆ ಒಂಥರ ಸಂತೋಷ ಆಗತ್ತೆ. ಹಲಸಿನ ಒಂದು ಚಕ್ರವನ್ನ ಇಲ್ಲಿ ಮಾಡಿರ್ತಕ್ಕಂಥ ದೃಶ್ಯವನ್ನ ನೋಡಕ್ಕೆ ತುಂಬಾ ಸಂತೋಷ ಆಗತ್ತೆ. ಮತ್ತು ಸುತ್ತಲೂ ಕೂಡ ಹಲಸಿನ ಹಣ್ಣುಗಳನ್ನ ಇಲ್ಲಿ ಮೇಲೆ ಮೇಲೆ ಜೋಡಿಸಿರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಸುಂದರವಾಗಿ ಜೋಡಿಸಿದ್ದಾರೆ. ಈಗ ನೋಡಿ, ಹಲಸಿನ ಹಣ್ಣನ್ನ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ರೈತರಿಗೆ ಅವರ ಬೆಳೆಯೇ ದೇವರು. ಹಲಸು ಮತ್ತು ಮಾವಿನ ಒಂದು ಹಬ್ಬಕ್ಕೆ ತಾವೀಗ ಬಂದಿದ್ದೀರಾ. ಈಗ ಎಲ್ಲ ಕಡೆ ಹೋಗಿ ಏನೇನಿದೆ, ಯಾವ್ದ್ರ ಹಣ್ಣುಗಳಿದೆ ನೋಡೋಣ ಬನ್ನಿ. ಈಗ ನೋಡಿ, ಈಗ ಉದ್ಘಾಟನಾ ಸಮಾರಂಭಕ್ಕೆ ಮುನ್ನ ಕೃಷ್ಣಕುಮಾರ್ ಅವರು, ಸಹಜ ಸಮೃದ್ಧದ ಮುಖ್ಯಸ್ಥರು ಮತ್ತು ಮೈಸೂರರ ಕಲಾಮಂದಿರದ ಅಸಿಸ್ಟೆಂಟ್ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಅವರು ಎಲ್ಲರೂ ಕೂಡ ಒಂದೊಂದು ಮಾವಿನ ಹಣ್ಣನ್ನು ಇಟ್ಕೊಂಡು ಪತ್ರಕರ್ತರಿಗೆ ಪೋಸು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಸರಳ ಸಮಾರಂಭದಲ್ಲಿ ಮಾವಿನ ಹಲಸಿನ ಹಣ್ಣುಗಳನ್ನ ಇಟ್ಕೊಂಡು ಪತ್ರಿಕೆಗಳಿಗೆ ಫೋಟೋ ಕೊಡೋಕ್ಕೋಸ್ಕರವಾಗಿ ಒಂದು ಫೋಟೋ ಶೂಟ್ ಅನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡಿದ್ದೀರಿ. ಈಗ ಒಂದೊಂದು ಹಣ್ಣುಗಳು ಸುಮಾರು 5 kg, 6 kg, 7 kg, 8 kg ಇದೆ. ಎಲ್ಲ ರೀತಿಯ ಮಾವಿನ ಹಣ್ಣುಗಳಲ್ಲಿ ಬೇರೆಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಹಲವು ಜಾತಿಯ ಮಾವಿನ ಹಣ್ಣುಗಳನ್ನ ಇಲ್ಲಿ ಒಂದೊಂದು ತಟ್ಟೆಲಿಟ್ಟು 2 ಹಣ್ಣುಗಳನ್ನ ಇಟ್ಟಿದೆ. ಅದರ ಹೆಸರುಗಳನ್ನು ಕೂಡ ಬರೆದಿರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ನಾವು ಯಾವ ರೀತಿ ಆಯಾ ಹಣ್ಣುಗಳ ವಿವರಗಳು ಮತ್ತು ಹಣ್ಣಿನ ಹೆಸರು ಎಲ್ಲವೂ ಕೂಡ ಇಲ್ಲಿ ಬರೆದಿರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಈ ವರ್ಷ ಮಾವಿನ ಕಾಲ ಆದ್ರಿಂದ ಜೊತೆಗೆ ಹಲಸು ಸ್ವಲ್ಪ ಬರ್ತಾ ಇರೋದ್ರಿಂದ ಕಾರಣದಿಂದ ಹಲಸು ಮತ್ತು ಮಾವಿನ ಹಣ್ಣಿನ ಒಂದು ಮೇಳವನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಪ್ರತಿ ವರ್ಷ ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಅಲ್ಲಿರುತ್ತ ಮುಖ್ಯಸ್ಥರಾಗಿರ್ತಕ್ಕಂಥ ಕೃಷ್ಣಕುಮಾರ್ ಅವರು ರೈತರಿಗೆ ತುಂಬಾ ಪ್ರೋತ್ಸಾಹ ಕೊಡಬೇಕು, ಅವರ ಬೆಳೆಗಳಿಗೆ ಒಳ್ಳೆ ಬೆಲೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ತಂದೆ ರಾಜಭೋಜ ಛತ್ರದಲ್ಲಿ ಶನಿವಾರಗಳನ್ನು ಮತ್ತು ಭಾನುವಾರಗಳಂದು ಈ ಮೇಳಗಳನ್ನ ಆಯೋಜನೆ ಮಾಡ್ತಾರೆ. ಮತ್ತು ಕಬ್ಬಿನ ಒಂದು ಮೇಳ, ಸಿರಿಧಾನ್ಯಗಳ ಮೇಳ ಮತ್ತು ಭತ್ತದ ಮೇಳ, ಅಕ್ಕಿ ಮೇಳ ಇತ್ಯಾದಿಯಾಗಿ ಹಲವು ರೀತಿಯ ಮೇಳಗಳನ್ನ ಆಯಾ ಸೀಸನ್ಗೆ ತಕ್ಕಂತೆ ಮೇಳಗಳನ್ನ ಆಯೋಜನೆ ಮಾಡ್ತಾರೆ. ರೈತರು ಬಂದು ಅವರ ಏನು ಫಲಗಳನ್ನ ಬೆಳೆದಿದ್ದಾರೆ ಅದನ್ನ ತಂದು ಇಲ್ಲಿ ಅದರ ವಿವರಗಳನ್ನ ಸಹಿತ ತಿಳಿಸಿ ನೇರವಾಗಿ ಗ್ರಾಹಕರು ಮತ್ತು ಬೆಳೆಗಾರರ ನಡುವೆ ಒಂದು ಸಂಬಂಧವನ್ನ ಏರ್ಪಾಡು ಮಾಡುವಂತ ಕೆಲಸವನ್ನ ಕೃಷ್ಣಕುಮಾರ್ ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗ ಇದರಿಂದ ಯಾವ್ಯಾವ ರೀತಿ ಬೆಳೆಗಳಿದೆ, ಹಣ್ಣುಗಳಿದೆ, ಯಾವ ತರ ಮಾವಿನಗಳಿದೆ, ಯಾವ ತರ ಹಲಸಿನ ಹಣ್ಣುಗಳಿದೆ ಎಲ್ಲವೂ ನಮ್ಗೆ ಕೂಡ ಪರಿಚಯ ಆಗತ್ತೆ. ಅದರ ರುಚಿ, ಅದರ ಬಣ್ಣ ಎಲ್ಲವೂ ನಮ್ಗೆ ಗೊತ್ತಾಗತ್ತೆ. ನೇರವಾಗಿ ರೈತರಿಂದ ಈ ಒಂದು ಹಣ್ಣುಗಳನ್ನ ಖರೀದಿ ಮಾಡಬಹುದಾಗಿದೆ. ಅದರಿಂದ ಮಧ್ಯವರ್ತಿಗಳ ಕಾಟ ತಪ್ಪಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಬೆಲೆ ಬರೋದಕ್ಕೆ ತುಂಬಾ ಕಾರಣವಾಗುತ್ತೆ. ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನ ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಕೃಷ್ಣಕುಮಾರ್ ಅವರು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ತಟ್ಟೆಗಳಲ್ಲಿ ಹಣ್ಣುಗಳನ್ನ ಇಟ್ಟು ಅದರ ಹೆಸರುಗಳನ್ನು ಕೂಡ ಇಲ್ಲಿ ಬರೆದಿರ್ತಕ್ಕಂಥದ್ದು. ಸುಮಾರು 25-30 ತರ ತಳಿ ಇರತಕ್ಕಂಥ ಮಾವಿನ ಹಣ್ಣನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಮಾವಿನ ಹಣ್ಣು ಕೂಡ ಮಾರಾಟಕ್ಕೆ ಇದೆ ಇಲ್ಲಿ ಮತ್ತು ಪ್ರದರ್ಶನಕ್ಕೂ ಕೂಡ ಇದೆ ಇಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು. ಇಂಥ ವಿಶೇಷವಾಗಿರ್ತಕ್ಕಂಥ ಹಣ್ಣಿನ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೃಷ್ಣಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ತಾವು ನೋಡ್ತಾ ಇದ್ದೀರಾ, ಹಲಸಿನ ಹಣ್ಣು, ಕೆಂಪು ಹಲಸು, ಬಿಳಿ ಹಲಸು
ಎಲ್ಲ ಹೆಸರುಗಳನ್ನ ಇಲ್ಲಿ ಬರೆದಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತೀರಾ. ಮಾರೆಡ್ಡು, ಜಲಹಲಸು ಇತ್ಯಾದಿಯಾಗಿ ಆಯಾ ಶಂಕರಪ್ಪ, ಶಂಕರ ಹಲಸು, ಬಿಳಿ ಹಲಸು, ಕೆಂಪು ಹಲಸು, ರುಚಿಯಾಗಿರ್ತಕ್ಕಂಥ ಸಿಹಿ ಹಲಸು ಇತ್ಯಾದಿಯಾಗಿ ಎಲ್ಲ ಹಲಸಿನ ಹೆಸರುಗಳನ್ನ ಇಲ್ಲಿ ಬರೆದಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಈ ಒಂದು ವಿಡಿಯೋವನ್ನು ತಾವು ನೋಡಿದ್ರೆ ತಾವು ಕೂಡ ಒಂದು ನಂಜರಾಜ ಬೋಧಿ ಕ್ಷೇತ್ರಕ್ಕೆ ಹೋಗ್ಬೇಕು, ಈ ಒಂದು ಹಲಸಿನ ಹಣ್ಣಿನ ಒಂದು ಮೇಳವನ್ನು ನೋಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದರಿಂದ ಇವತ್ತು ಶನಿವಾರ 16ನೇ ತಾರೀಕು, ನಾಳೆ ಭಾನುವಾರ 17ನೇ ತಾರೀಕು, 2 ದಿನಗಳು ಕೂಡ ಇಲ್ಲಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಒಂದು ಪ್ರದರ್ಶನ ಮತ್ತು ಮಾರಾಟ ಏರ್ಪಾಡು ಮಾಡಿದ್ದಾರೆ. ಇದಲ್ಲದೆ ಹಲಸಿನ ಸಸಿಗಳು, ಬೇರೆ ಬೇರೆ ಜಾತಿಯ ಹಲಸಿನ ಸಸಿಗಳು, ಮಾವಿನ ಸಸಿಗಳನ್ನ ಇಲ್ಲಿ ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ ಹೊರಗಡೆ ಭಾಗದಲ್ಲಿ. ಇದರ ಜೊತೆಗೆ ಹಲಸು ಮತ್ತು ಮಾವಿನ ಹಣ್ಣಿನ ತಯಾರು ಮಾಡೋದಕ್ಕಂತ ವಿಧ ವಿಧ ಭಕ್ಷ್ಯಗಳ ಒಂದು ಸ್ಪರ್ಧೆಯನ್ನು ಕೂಡ ಒಂದು ಏರ್ಪಾಡು ಮಾಡಲಾಗಿದೆ. ಮತ್ತು ಬೇರೆ ಬೇರೆ ಗುಡಿ ಕೈಗಾರಿಕೆಗಳಲ್ಲಿ ಏನೇನು ಉತ್ಪಾದನೆ ಮಾಡ್ತಾರೆ ಆಹಾರ ಪದಾರ್ಥಗಳು ಎಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಮಾರಾಟಕ್ಕೆ ಕೂಡ ಇಟ್ಟಿರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೇವೆ. ಈಗ ಈ ಒಂದು ಹಲಸಿನ ಹಣ್ಣನ್ನು ನೇರವಾಗಿ ನಾವು ನೋಡೋದ್ರಿಂದ ನಮಗೆ ಒಂದು ಸಂತೋಷ ಉಂಟಾಗತ್ತೆ. ಇಷ್ಟೊಂದು ರೀತಿಯ ಹಲಸಿನ ಹಣ್ಣು ಕೂಡ ಇದೆಯಾ ಅಂತ ನಮಗೆ ಅನಿಸುತ್ತೆ. ಯಾವ ಜಾತಿಯ ಹಣ್ಣುಗಳು ಇದೆ, ಅದರ ರುಚಿ ಏನೋ ಕೂಡ ನಮಗೆ ಗೊತ್ತಾಗತ್ತೆ. ಈಗ ವೇದಿಕೆ ಕಾರ್ಯಕ್ರಮ ಆರಂಭವಾಗುತ್ತೆ. ಬಲಭಾಗದಲ್ಲಿ ಕುಂತಿರ್ತಕ್ಕಂಥವ್ರು ಕೃಷ್ಣಕುಮಾರ್ ಅವರು, ಇತರೆ ಅಧಿಕಾರಿಗಳು ಮತ್ತು ಮಧ್ಯದಲ್ಲಿ ಕುಳಿತಿರ್ತಕ್ಕಂಥವ್ರು, ಕುಳ್ಳಿರ್ತಕ್ಕಂಥವ್ರು ಕಲಾಮಂದಿರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು. ಈಗ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗುತ್ತೆ. ಹಲಸಿನ ಹಣ್ಣುಗಳನ್ನ ಮುಖ್ಯ ಅತಿಥಿಗಳು ಕಟ್ ಮಾಡ್ತಾರೆ. ಕಟ್ ಮಾಡೋ ಮುಖಾಂತರವಾಗಿ ಹಲಸಿನ ಮೇಳವನ್ನ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ನೋಡಿ, ದೊಡ್ಡದಾಗಿರ್ತಕ್ಕಂಥ ಒಂದು ಕತ್ತಿಲಿದೆ, ಒಂದು ಮರದ ಹಲಗೆಗೆ ಅದು ಫಿಕ್ಸ್ ಮಾಡಲಾಗಿದೆ. ಅದರಿಂದ ಕಟ್ ಮಾಡಿದಾಗ ಹಲಸಿನ ಹಣ್ಣು 2 ಹೋಳಾಗತ್ತೆ. ಈ ಮುಖಾಂತರವಾಗಿ ಉದ್ಘಾಟನೆಯನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಒಂದಲ್ಲ 2 ರೀತಿಯ ಹಣ್ಣುಗಳನ್ನು ಕೂಡ ಇಲ್ಲಿ ಕಟ್ ಮಾಡ್ತಾರೆ. ನೋಡಿ, ಎಲ್ಲವನ್ನು ಹಲಸಿನ ಹಣ್ಣನ್ನ ಕಟ್ ಮಾಡಿ ಕೈ ಹಿಡ್ಕೊಂಡು ತೋರಿಸ್ತಾ ಇರ್ತಕ್ಕಂಥದ್ದು, ಫೋಟೋಗ್ರಾಫರ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು, ಪತ್ರಿಕಾ ಮಾಧ್ಯಮಕ್ಕೆ ತೋರಿಸ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, 2 ಹಣ್ಣುಗಳು ಕಟ್ ಮಾಡಿದ್ದಾರೆ ಮತ್ತು ಹಲಸಿನ ತೋಡೆ ಕಡೆದ ಮಿಡಿಸಿ ತಟ್ಟೆಯಲ್ಲಿಟ್ಟು ಕೂಡ ಅದನ್ನು ತಮ್ಗೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಉದ್ಘಾಟನಾ ಸಮಾರಂಭ ಇದಾಗಿದೆ. ಆಗ್ತಾ ಇದೆ. ಡಿಸೆಂಬರ್ ಇಂದ ಶುರುವಾದಂತ ಹಲಸು ಕೆಲವು ಕಡೆ ಈಗ ಬಲಿತಾ ಇದೆ, ಕೆಲವು ಕಡೆ ಹಣ್ಣಾಗಿದೆ, ಕೊಯ್ಲಾಗಿದೆ, ಈ ತರದ್ ಇದೆಲ್ಲ. ಬಟ್ ಎಲ್ಲದ್ರ ನಡುವೆ ಕೂಡ ಬೇರೆ ಬೆಳೆಗಳಿಗೆ ನೋಡಿರೆ ಹಲಸು ತುಂಬಾ ಗಣನೀಯವಾದದ್ದು, ಪ್ರಾಮುಖ್ಯವಾದದ್ದು. ಎಷ್ಟು ಮಟ್ಟಿಗೆ ಅಂದ್ರೆ, ನನ್ನ ತೋಟದಲ್ಲಿ ಕೋವಿಡ್ ಟೈಮಲ್ಲಿ ಆಗ ಒಂದು 15 ದಿನ ತಿಂಗಳು ಬಿಡುವಿನ ಸಮಯದಲ್ಲಿ ಹಾಕಿದಂತ ಹಲಸಿನ ಗಿಡಗಳು ಈ ವರ್ಷ ಫಲ ಶುರುವಾಗಿದ್ದಾವೆ. ಈಗಾಗಲೇ 3 ವರ್ಷದಿಂದ ಶುರುವಾಗಿದೆ. ಆದ್ರೆ ವಿಶೇಷವಾಗಿ ನಮ್ಮ ಬಯಲುಸೀಮೆಯ ತೂಪ್ಗೆರೆ, ಲಾಲ್ಬಾಗ್ ಮಧುರ ಈ ತರದ ಹಲಸುಗಳು ನಮಗೆ ಬಹಳ ಹೆಚ್ಚು ಸೂಕ್ತ ಆಗಿರೋಂಥದ್ದು. ಸಿದ್ದು, ಶಂಕರ ಈ ತರದ್ದೆಲ್ಲ. ಯಾಕಂದ್ರೆ ಈ ಹಲಸು ಮೇಳಕ್ಕೆ ಪ್ರದರ್ಶನಕ್ಕೊಂದು ತರಿಸಿದ್ದೀವಿ. ಕೆಂಪು ಹಲಸನ್ನ 120 ರೂಪಾಯಿ ಒಂದು ಕೆಜಿ ಕೊಟ್ಟು ತಂದಿದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ ಅಶೋಕ್ ಕುಮಾರ್ ಇಂತಿದ್ದಾರೆ. 5500 ಹಲಸಿನ ಗಿಡಗಳಿದಾವೆ. 1000 ಸಿದ್ದು, 1000 ಶಂಕರ, 1000 ತರಕಾರಿ, ಈ ತರ. ಆದ್ರೆ ನಾವು ಕೃಷಿಕರು ಇದ್ರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ಹಲಸು ಅಂದ್ರದೆಲ್ಲ ರೋಡ್ ಸೈಡ್ ಆಗಿರೋದು, ಏನೋ ಒಂದು ಅಗ್ಗವಾಗಿ ಅಷ್ಟು ಅವ್ರು ಹೇಳಿದ್ 100 ರೂಪಾಯಿ ಅಂದ್ರೆ 50 ರೂಪಾಯಿಗೆ ಕೇಳೋದು, ಈ ತರದ ಒಂದು ಆಗಿದೆ. ಮತ್ತು ಇನ್ನೊಂದೇನಾಗಿದ್ರೆ, ಮೇಳಗಳ ಮೂಲಕ ನಾವು ಅಗ್ಗವಾಗಿ ಗ್ರಾಹಕನಿಗೆ ಕೊಡಬೇಕು ಅನ್ನೋ ಒಂದು ಕೆಟ್ಟ ಸಂಪ್ರದಾಯ ಅದು. ಯಾಕಂದ್ರೆ ನಂದೊಂದು ತೋಟ ಇದೆ, 200 ರೂಪಾಯಿ ಕೊಟ್ಟರು ಕೂಡ ಮಾವು ನಮ್ಗೆ ಗಿಟ್ಪಡಿ ಆಗಲ್ಲ. ಯಾಕಂದ್ರೆ ಅದು ಕಾಕ ಅಂತ ಖರ್ಚು, ಅಲ್ಲಿ ನೋಡ್ಕೊಳ್ಳೋದು, ಈ ಕೂಲಿಗಳು, ಆ ಸೋಲಾರು, ನಮ್ಗೇನೋ ಒಂದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಎಲ್ಲ ಸೋಲಾರ್ ಹಾಕಿ ಮಾಡಿರೋ ಅಲ್ಲೆಲ್ಲ ಒಂದು ಚಿಪ್ಪಂದಿ ಬರುತ್ತೆ, ಮುಳ್ಳಂದಿ ಬರುತ್ತೆ. ಆ ಸೋಲಾರ್ ಹೋಗಿ ಕೆಳಗಿನ ಮಾವಿನಕಾಯಿ ಎಲ್ಲ ತಿಂದು ಹೋಗ್ಬಿಡ್ತಾರೆ. ಏನೊಂದೊಂದು ಮಾವಿನ ಕೆಳಗೆ 10, 20, 30 ಹಣ್ಣುಗಳು ಬೀಳ್ತವೆ. ಇದೆಲ್ಲ ಯಾರು ಕಟ್ಕೊಡ್ತಾರೆ?
ಇನ್ನು ವೈವಿಧ್ಯನ ಉಳಿಸು ಅಂದ್ರೆ ಏನ್ ಮಾಡ್ಬೇಕು? ರೈತರು ಕೂಡ ಜಾಣರಾಗೋರು. ಸರಿಯಪ್ಪ, ನಿಮ್ಗೆ ಅಗ್ಗವಾಗ್ಬೇಕು ತಾನೆ, ತಗೋ ಹಾಕ್ತೀನಿ, ಸುರಿತೀನಿ ವಿಷ, ತಿನ್ನು. ಇಲ್ಲಿ ಅಗ್ಗವಾಗಿ ಮಾಡ್ಕೊಳ್ಳೋದು, ಅಲ್ಲೋಗಿ ಔಷಧಿ ಕ್ಯಾನ್ಸರ್ಗಳು ಅದಿದ್ದು ಬಂದು ಅಲ್ಕೋ ಲಕ್ಷಗಟ್ಲೆ ಸುರಿಯೋದು. ಇಂಥ ಒಂದು ಅಪಾಯನ್ನ ರೈತರು ಮಾಡ್ತಾ ಇದ್ದಾರೆ, ಗ್ರಾಹಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜ ಸಮೃದ್ಧ ಆಶಯ ಏನು ಅಂದ್ರೆ, ಈ ಕರ್ನಾಟಕದ ನೆಲದಲ್ಲಿ ಅದ್ಭುತವಾದ ಹಲಸಿನ ವೈವಿಧ್ಯ ಇದೆ. ನಮ್ಮ ಹಿರಿಯರು ಹಲಸನ್ನ ಬರೀ ಹಣ್ಣಾಗಿ ನೋಡಿಲ್ಲ, ಹಲಸಿನ ಮರ ಮುಟ್ಟು ಏನ್ ಚಂದ ಬರ್ತದ. ಹಲಸಿನ ಬಾಗ್ಲು ಮಲ್ನಾಡ್ಗೆ ಹೋದ್ರೆ ನೀವು ಅದೆಲ್ಲ ಮಾವಿನ ಇದಿರೋದೆಲ್ಲ ಹಲಸಿನ ಮರಗಳು, ಹೆಬ್ಬಲಸ್ ನಾವು ಏನ್ ನೂರಾರು ವರ್ಷ. ಈಗ ನನ್ನ ಮನೆಯಲ್ಲಿ 100 ವರ್ಷದ ಬಾಗ್ಲಿದೆ. ನಾನೆಲ್ಲ ಕಾರ್ಕಳದಲ್ಲಿ ಬಿಸಾಕಿ ತಂದು ನಮ್ಮ ಮನೆಗೆ ಇಟ್ಕೊಂಡಿದ್ದೀನಿ. 103ನೇ ವರ್ಷ ಇದು ಹೆಬ್ಬಲಸಿಂದು. ಹಾಗಾಗಿ ಹಲಸು ಅಂದ್ರೆ ಬರಗಾಲನ ಅಟ್ಟು ಹಸಿವನ್ನ ಮೆಟ್ಟುವನ್ನ ಅರ್ಥದಲ್ಲಿ. ಇದೆಲ್ಲ ನಿಟ್ಟಿನಲ್ಲಿ ಸಹಜ ಸಮೃದ್ಧ ಈ ಹಲಸನ್ನ ಉಳಿಸ ಅಂತ ಕೆಲಸ ಮಾಡ್ತಾ ಇದೆ. ನಮ್ಮ ಏನು ಇಲ್ಲಿಗ 7ನೇ ವರ್ಷ ಇದು ಹಲಸು ಮೇಳ ನಡೀತಾ ಇರೋದು. ನಾವು ಇದಾಗ ನಿಧಾನವಾಗಿ ಈಗ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ. ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನಾನು ಮೈಸೂರು ಗ್ರಾಹಕರಿಗೆ ಇನ್ನೊಂದು 2-3 ವರ್ಷದಲ್ಲಿ ನಿಮಗೆ ತೂಬ್ಗೆರೆ ಹಲಸು, ಶಂಕರ ಹಲಸು, ಸಿದ್ಧ ಹಲಸುಗಳು, ಈ ರೀತಿ ನಿಮ್ಗೆ ವೆರೈಟಿ ಹಣ್ಣುಗಳನ್ನೇ ನಿಮಗೆ ಕೊಡಕ್ ಶುರು ಮಾಡ್ತೀವಿ. ಯಾಕಂದ್ರೆ ಕಳೆದ 7 ವರ್ಷಗಳಲ್ಲಿ ಕನಿಷ್ಠ 24,000 ಹಲಸಿನ ಗಿಡಗಳನ್ನ ನಾವು ಮಾರಾಟ ಮಾಡಿದ್ದೀವಿ. ಪ್ರತಿ ಮೇಳದಲ್ಲಿ 2,000-3,000 ಹಲಸಿನ ಗಿಡಗಳು ಹೋಗುತ್ತೆ. ಸುಮಾರು ಕಡೆ ಈಗ ನಮ್ಗೆ ಹಲಸಿನದು ವರದಿಗಳು ಬರ್ತಾ ಇದ್ದಾವೆ, ಹಣ್ಣುಗಳು 3-4 ಸಿಗ್ತಾ ಇದೆ. ಇದೆಲ್ಲ ನಿಟ್ಟಿನಲ್ಲಿ ಈಗ ವಿಶೇಷವಾಗಿ ನಮ್ಮ ಕೆಪೆಕ್ನ ಶಿವಪ್ರಕಾಶ್ ಸರ್ ಎಲ್ಲ ಇದ್ದಾರೆ. ಮೌಲ್ಯವರ್ಧನೆ ಮಾಡ್ಲಿಲ್ಲ ಅಂದ್ರೆ ಹಲಸಿಗೆ ಮೌಲ್ಯ ಬರಲ್ಲ. ಹಲಸಿಗೆ ಮಾನ ತರಬೇಕು ಅಂದ್ರೆ ಮೌಲ್ಯವರ್ಧನೆ ಮಾಡ್ಬೇಕು. ಹಲಸಿನ ಎಲೆ, ಹಲಸಿನ ಕಾಯಿ, ಹಲಸಿನ ಹಣ್ಣು, ಹಲಸಿನ ತೊಳೆ, ಹಲಸಿನ ಅಂಟು, ಪ್ರತಿಯೊಂದು ನಿಜವಾದ ಕಲ್ಪವೃಕ್ಷ ಅಂತ ಇದ್ರೆ ನಮ್ಮ ಹಲಸು ಅದು. ಹಾಗಾಗಿ ಇದನ್ನೆಲ್ಲ ನಾವು ಮಾಡೋಣ. ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ ಆಗಿ, ದನಗಳ ಮೇವಾಗಿ ಹಲಸು ಬಹಳ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಇನ್ನ ತುಂಬಾ ಕೆಲಸಗಳು ಮಾಡೋಣ. ಹಾಗಾಗಿ ನಾವು ಮೈಸೂರಿಗರು ನಾವು ಕೈ ಹಿಡ್ದಿದ್ದೀರಾ. ಹಾಗಾಗಿ ಹೆಚ್ಚೆಚ್ಚು 2 ದಿನ ನಿಮ್ ಸ್ಟೇಟಸ್ಗಳಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ಫೇಸ್ಬುಕ್ ಅಲ್ಲಿ, ನಮ್ಮ ಮಾಧ್ಯಮ ಗೆಳೆಯರ ವಿಶೇಷ ವರದಿಗಳಲ್ಲಿ ಹಲಸು ಬರ್ಲಿ, ಇನ್ನೊಂದಷ್ಟು ಜನ ಗ್ರಾಹಕರು ಬರ್ಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನೋಡಿ, ಸುಂದರವಾಗಿ ಹಲಸಿನ ಹಣ್ಣುಗಳನ್ನ, ಮಾವಿನ ಹಣ್ಣುಗಳನ್ನ ಜೋಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ರೆ, ಈಗ ಗ್ರಾಹಕರು ಕೂಡ ಪ್ರತಿಯೊಬ್ಬರು ಕೂಡ ಸಾಲದಲ್ಲಿ ಬಂದು ಯಾವ ಹೆಸರಿನ ಹಣ್ಣುಗಳಿದೆ, ಮಾವಿನ ಹಣ್ಣಿದೆ, ಹಲಸಿನ ಹಣ್ಣಿದೆ, ಎಲ್ಲವೂ ಕೂಡ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ತುಂಬಾ ಕುತೂಹಲ ಇದೆ. ಇಷ್ಟೊಂದು ಜಾತಿಯ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಇದೆ ಅಂತ ಅವ್ರು ನಮ್ಗೆ ಸಂದೇಶ ಬರ್ತಾರೆ. ಆದ್ರೆ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತಕ್ಕಂಥದ್ದನ್ನ ತಾನು ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋವನ್ನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಆದಿತ್ಯ ಲೋಕೇಶ್ ಆಗಿರ್ತಕ್ಕಂಥ ನಾನು ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಗ್ರಾಹಕರಿಗೆ ಈ ಒಂದು ವಿಚಾರದ ಬಗ್ಗೆ ತಿಳಿಬೇಕು. ಎಷ್ಟರ ಮಾವಿನ ಹಣ್ಣು ಮತ್ತು ಹಲಸಿನಗಳಿದೆ, ನೇರವಾಗಿ ಹೋಗಿ ಗ್ರಾಹಕರಿಂದ ಖರೀದಿ ಮಾಡಬೇಕು. ಖರೀದಿ ಮಾಡ್ಕೊಂಡು ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಮತ್ತು ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಕಡಿಮೆ ದರದಲ್ಲಿ ಚೌಕಾಶಿ ಮಾಡಿ ಇಲ್ಲಿ ಹಣ್ಣುಗಳನ್ನ ಖರೀದಿ ಮಾಡ್ಬೋದು. ಬಿಡಿಸಿರ್ತಕ್ಕಂಥ ಹಣ್ಣುಗಳನ್ನ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಮತ್ತು ಉಂಡೆ ಹಣ್ಣು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಹಲವು ಜಾತಿಯ ಹಲಸಿನ ಹಣ್ಣುಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ. kg 50 ರೂಪಾಯಿ ಇದೆ. ಒಂದು ಹಣ್ಣು ಮೀಡಿಯಂ ಆಗಿರೋದು ಹಣ್ಣು 2 kg ಬರ್ತದೆ, 100 ರೂಪಾಯಿ ಆಗುತ್ತೆ. ಒಂದು 4-5 kg, ಒಂದು 8 kg ಇದೆ, ಒಂದು 200 ರೂಪಾಯಿ, 250 ರೂಪಾಯಿಗೆ, 400 ರೂಪಾಯಿಗೆಲ್ಲ ಸಿಗುತ್ತೆ. ಮನೆಗೆ ಹೋಗಿ ನಾವು ಕುಯ್ಕೊಂಡು ತಿನ್ಬೋದು. ಯಾರಿಗೆ ಕುಯ್ಯಕ್ಕೆ ಆಗೋದಿಲ್ವೋ, ಕುಯ್ಯಕ್ಕೆ ಬರೋದಿಲ್ವೋ ಅವರು ಬಿಡ್ತಿರ್ತಕ್ಕಂಥ ತೊಳೆಯನ್ನ ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಟ್ಟು ಮಾಡ್ತಾ ಇದ್ದಾರೆ. 50 ರೂಪಾಯಿ ಒಂದು ಬಾಕ್ಸು, 5-6 ತೊಳೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಅದರಿಂದ ತಾವು ದಯಮಾಡಿ ಇಲ್ಲಿ ಅಂಗರಾಜ್ಯ ಬಾಜು ಛತ್ರಕ್ಕೆ ಇವತ್ತು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಾವಿನ ಹಣ್ಣು, ಹಲಸಿನ ಹಣ್ಣು ಮೇಳವನ್ನ ವೀಕ್ಷಣೆ ಮಾಡಬೇಕು. ರೈತರ ಮುಖಾಂತರವಾಗಿ ನೇರವಾಗಿ ಖರೀದಿ ಮಾಡಿ ಅವ್ರಿಗೂ ಸಹಕಾರಿ ಆಗುತ್ತೆ, ನಿಮಗೂ ಸಹಕಾರಿ ಆಗುತ್ತೆ. ಈ ಒಂದು ವಿಡಿಯೋ ತಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಪರವಾಗಿ ಆದಿತ್ಯ ಲೋಕೇಶ್ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಾವು ನೋಡಲಿ.